ಇನ್ನು ಉಗ್ರರ ರುಂಡವನ್ನು ಚೆಂಡಾಡಿದ್ದ ಸ್ಥಳ ಶೋಪಿಯಾನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಿನ್ನೆ ಕಾಶ್ಮೀರದ ಶೋಪಿಯಾನ್ನಲ್ಲಿ 3 ನರರಾಕ್ಷಸರನ್ನು ಮೊನ್ನೆ ನಮ್ಮವರು ಎನ್ಕೌಂಟರ್ ಮಾಡಿ ಹೊಡೆದುರುಳಿಸಿದ್ರು. ಆ ಸ್ಥಳ ಹೇಗಿದೆ, ಸದ್ಯ ಉಗ್ರರು ಸದ್ದಡಗಿಸಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ, ಶಾಲಾ ಕಾಲೇಜು ಓಪನ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿ ಪ್ರತಿನಿಧಿ ಗ್ರೌಂಡ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅಲ್ಲಿಂದಲೇ ಹೇಗೆ ಅಂತ ನೋಡೋಣ ಬನ್ನಿ. ಉಗ್ರರ ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಪಬ್ಲಿಕ್ ಪ್ರತಿನಿಧಿ, ಶೋಪಿಯಾನದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್. ನಿನ್ನೆಯಷ್ಟೇ ಕಾಶ್ಮೀರದ ಶೋಪಿಯಾನದಲ್ಲಿ ಭಾರತೀಯ ಸೇನೆ 3 ಲಷ್ಕರ್ ಉಗ್ರರನ್ನ ಹೊಡೆದುರುಳಿಸಿತ್ತು. ಉಗ್ರರ ರುಂಡವನ್ನ ಚೆಂಡಾಡಿತ್ತು. ಅದೇ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತಿನಿಧಿ ಶಬೀರ್ ದಿಟ್ಟತನದ ವರದಿ ಮಾಡಿದ್ದಾರೆ. ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ನಿಂತು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನಾವೀಗ ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಿನ್ನೆಯಷ್ಟೇ 4 ಜನ TRF ಸಂಘಟನೆಯ ಸದಸ್ಯರನ್ನ ಎನ್ಕೌಂಟರ್ ಮಾಡುವಂತ ಕೆಲಸವನ್ನ ಮಾಡಲಾಗಿತ್ತು. 4 ಭಯೋತ್ಪಾದಕರ ಪೈಕಿ 3ರನ್ನ ಎನ್ಕೌಂಟರ್ ಮಾಡಿ ಒಬ್ಬನನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿದ್ದಾವೆ. ನೋಡಿ, ನೀವು ನೋಡ್ತಿರುವಂತಹ ದೃಶ್ಯಗಳೇನಿದಾವೆ, ಇದು ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಅನ್ನುವಂತಹ ಗ್ರಾಮದ ಕುಶ್ರು ಅನ್ನುವಂತಹ ಒಂದು ದಟ್ಟವಾದಂಥ ಅರಣ್ಯ ಪ್ರದೇಶ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ, ಇಲ್ಲಿ ಬೆಳಗ್ಗೆ ಎನ್ಕೌಂಟರ್ ಕೂಡ ನಡೆದಿತ್ತು. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಕೇಂದ್ರದ ಮೀಸಲು ಪಡೆಯಾದಂತಹ CRPF, ಜಮ್ಮು ಕಾಶ್ಮೀರದ ಪೊಲೀಸರ ವಿಶೇಷ ತಂಡ ಮತ್ತು ಭಾರತೀಯ ಸೇನೆ 3 ಕೂಡ ಜಂಟಿ ಆಪರೇಷನನ್ನು ಮಾಡೋ ಮೂಲಕ ಇಲ್ಲಿರುವಂತಹ 4 ಭಯೋತ್ಪಾದಕರನ್ನು ಸುತ್ತುವರೆದು ಅದರಲ್ಲಿ 3ರನ್ನು ಎನ್ಕೌಂಟರ್ ಮಾಡಿ ಒಬ್ಬನನ್ನು ಜೀವಂತವಾಗಿ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಲಾಗಿದೆ. ಸೊ ಆ ದೃಶ್ಯಗಳನ್ನೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇಡೀ ಪ್ರದೇಶವನ್ನು ಈಗ ಸೀಸ್ ಮಾಡಿ ಸ್ಯಾನಿಟೈಸ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆ ಪ್ರದೇಶದ ಹತ್ತಿರಕ್ಕೆ ಸುಳಿದಾಡಲಿಕ್ಕೂ ಕೂಡ ಈಗ ಸದ್ಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಬಹಳಷ್ಟು ಸೂಕ್ಷ್ಮವಾದಂತಹ ಸೆನ್ಸಿಟಿವ್ ಪ್ಲೇಸ್ ಅಂತ ಏನು ಕರಿತೀವಿ, ಆ ಒಂದು ಸೆನ್ಸಿಟಿವ್ ಪ್ಲೇಸ್ ಆಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ನೇರವಾಗಿ 2 ಮನೆಗಳನ್ನು ಏನು ಗಮನಿಸ್ತಾ ಇದ್ದೀರಿ, ಈ 2 ಮನೆಗಳಲ್ಲಿ TRFನ 4 ಭಯೋತ್ಪಾದಕ ಸದಸ್ಯರು ಇಲ್ಲಿ ಆಶ್ರಯವನ್ನು ಪಡೆದಿದ್ರು ಅನ್ನುವಂತಹ ಮಾಹಿತಿ ಇಂಟ್ಗೆ ಸಿಗುತ್ತೆ. ಈ ಒಂದು ಇಂಟ್ನ ಮಾಹಿತಿಯ ಆಧಾರದ ಮೇಲೆ ಈ ಭದ್ರತಾ ಪಡೆಗಳೆಲ್ಲವೂ ಕೂಡ ಈ ಒಂದು ಇಡೀ ಪ್ರದೇಶವನ್ನು ಸುತ್ತುವರೆದು ಬೆಳಗ್ಗೆಯೇ ಅವರ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ಒಬ್ಬ ಭಯೋತ್ಪಾದಕನ ಹೊಡೆದಾಕುವಂಥ ಕೆಲಸ ಆಗುತ್ತೆ. ಅದಾದ ಬಳಿಕ ಇನ್ನಿಬ್ಬರನ್ನು ಹೊಡೆದಾಕಲಾಗುತ್ತೆ. ಒಟ್ಟು 3 ಭಯೋತ್ಪಾದಕರನ್ನು ಎನ್ಕೌಂಟರ್ ಮಾಡಲಾಗುತ್ತೆ. ಒಬ್ಬನನ್ನು ಜೀವಂತವಾಗಿ ಸೆರೆ ಹಿಡಿಯಲಾಗುತ್ತೆ. ನೋಡಿ, ಇಲ್ಲಿ ಆಶ್ರಯವನ್ನು ಪಡೆದಿದ್ದಂಥದ್ದು TRF ಸಂಘಟನೆಯ 4 ಸದಸ್ಯರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. TRF ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಲಷ್ಕರ್-ಎ ತೊಯ್ಬಾದ ಒಂದು ಅಂಗ ಸಂಸ್ಥೆಯಾಗಿರುವಂಥದ್ದು. ಅದು ಪೆಹಲ್ಗಾಮ್ನಲ್ಲಿ ಏನು ಭಯೋತ್ಪಾದಕ ದಾಳಿಯಾಗಿತ್ತು ಬೈಸರನ್ ವ್ಯಾಲಿಯಲ್ಲಿ, ಆ ಒಂದು ದಾಳಿಯ ಹೊಣೆಯನ್ನು ಕೂಡ ಹೊತ್ಕೊಂಡಿತ್ತು. ನೋಡಿ, ಇಲ್ಲಿಂದ ಬೈಸರನ್ ಹಾರ್ಡ್ಲಿ 60ರಿಂದ 70 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಸೊ TRFನ ಸದಸ್ಯರು ಎಲ್ಲರೂ ಇಲ್ಲಿಂದನೇ ಕೂತು ಈ ಎಲ್ಲ ಚಟುವಟಿಕೆಗಳನ್ನು ಆಪರೇಟ್ ಮಾಡ್ತಾ ಇದ್ರು, ಅದಕ್ಕೆ ಪ್ಲಾನಿಂಗನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಸ್ಥಳೀಯ ಯುವಕರನ್ನ ಬ್ರೇನ್ ವಾಶ್ ಮಾಡಿ ಅವರನ್ನ ಸಂಘಟನೆಗೆ ಸೆಳೆಯುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇತ್ತು. ಸೊ ಹೀಗಾಗಿ ಈ ಶೋಪಿಯಾನ ಜಿಲ್ಲೆ ಅಥವಾ ಈ ಸುತ್ತಮುತ್ತಲಿನ ಪ್ರದೇಶ ಅಥವಾ ಈ ಕುಶ್ರು ಅನ್ನುವಂತಹ ದಟ್ಟವಾದ ಅರಣ್ಯ ಕಾಡು ಪ್ರದೇಶ ಏನಿದೆ, ಇದು ಬಹಳಷ್ಟು ಭಯೋತ್ಪಾದಕ ಚಟುವಟಿಕೆಗಳಿಗೆ ಆಶ್ರಯವಾಗಿರುವಂಥದ್ದು. ಇಲ್ಲಿ ಬರಲಿಕ್ಕೆ ಜನರು ಹಿಂದೇಟಾಗ್ತಾರೆ. ಸಹಜವಾಗಿ ದಟ್ಟವಾದಂಥ ಅರಣ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿ ಜನ ವಾಸ್ತವ್ಯ ಕೂಡ ಇಲ್ಲ. ಸೊ ಹೀಗಾಗಿ ಇದು ಪರ್ಫೆಕ್ಟ್ ಜಾಗ ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರದೇಶವನ್ನು ಟಾರ್ಗೆಟ್ ಮಾಡಿಕೊಂಡು ಉಗ್ರರು ತಾತ್ಕಾಲಿಕವಾಗಿ ಆಶ್ರಯವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿಂದನೇ ಕೆಲವೊಂದಿಷ್ಟು ಪ್ಲಾನಿಂಗ್ಗಳನ್ನು ಮಾಡಿ ಅವುಗಳನ್ನು ಬೇರೆ ಬೇರೆ ಕಡೆಗೆ ಎಕ್ಸಿಕ್ಯೂಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಿದ್ದಾವೆ. ಇನ್ನು ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ವಾಸವಾಗಿರುವ ವೃದ್ಧರೊಬ್ಬರು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಾವು ಭಾರತೀಯರು ಭಾರತದಲ್ಲಿದ್ದೇವೆ, ನಾವ್ಯಾಕೆ ಹೆದರಬೇಕು? ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇನಾ ಕಾರ್ಯಾಚರಣೆ ನಡೆಯುತ್ತೆ. ನಿನ್ನೆಯೂ 50ಕ್ಕೂ ಹೆಚ್ಚು ವಾಹನಗಳಲ್ಲಿ ಭದ್ರತಾ ಸಿಬ್ಬಂದಿ ಬಂದಿದ್ದರು. ಕಾರ್ಯಾಚರಣೆ ನಡೆಯುವಾಗ ಮನೆಯಲ್ಲಿರುವಂತೆ ಸೇನೆ ಹೇಳುತ್ತೆ, ನಾವ್ಯಾಕೆ ಹೆದರಬೇಕು ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನಿನ್ನೆ ಎನ್ಕೌಂಟರ್ ನಡೆದಂತಹ ಸ್ಥಳದಿಂದ ಸ್ವಲ್ಪ ದೂರದಲ್ಲಿರುವಂತಹ ಒಂದು ಗ್ರಾಮ ಕೆಲ್ಲರ್. ಆ ಕೆಲ್ಲರ್ನಲ್ಲಿ ಒಬ್ಬರನ್ನ ಮಾತಾಡಿಸ್ತಾ ಇದ್ದೀನಿ. ನಿನ್ನೆ ನಡೆದಂಥ ಎನ್ಕೌಂಟರ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಹಿತಿಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾನು ಕೇಳ್ತೀನಿ. ಜನಾಬ್, ಆಪ್ ತೋ ಯहीं रहते हैं, कल क्या क्या चला था इधर आसपास में? इधर फौज बहुत थी, तो जड़प जो थी ऊपर जंगल में थी, उसका कोई पता हमें नहीं है ना। यहाँ आवाज कोई आया हमको। कितने आर्मी वाले कितने आए थे, कितने लोग थे? आर्मी वाले इधर 50 गाड़ी थी। हाँ, वो सब जंगल में थे। जो ये आर्मी वाले अभी कहते हैं अब कल 3 एनकाउंटर हुआ है, एक को अब अरेस्ट किया है,
कहीं आपको ये नजर में आता है, कभी देखने के लिए मिलता है क्या ये नहीं लोग? नहीं नहीं, यहाँ नहीं, गाँव में नहीं आते ना वो लोग? ना, गांव में नहीं, गांव में कोई आंखों से देखा ही नहीं है, आते ही नहीं। ये जो कुछ भी होता है जंगलों में होता है, पहाड़ी में। पहाड़ी में। जो 50-100 गाड़ी में हजारों फौजी आते, उनको देख के आपको डर का माहौल पैदा होता है क्या? कैसे रहते हैं आप यहाँ? अब बात ये सुनो, हम कैसे डरेंगे? हम तो हिंदुस्तान में रहते हैं, हिंदुस्तानी हैं, तो हम फौज से क्यों डरेंगे? वो हमको पूछते हैं, हम अगर देखते हैं कुछ उनको बताते हैं, हाँ भाई हम नहीं देखा, नहीं देखता तो वही बोलते हैं हमें कुछ नहीं देखा। ಕಾಶ್ಮೀರ ಗಡಿಭಾಗದ ಶಾಲೆಯಲ್ಲಿ ಪಬ್ಲಿಕ್ ಟಿವಿ, ಶೋಪಿಯಾನದ ಶಾಲೆಯಿಂದ ಪ್ರತ್ಯಕ್ಷ ವರದಿ. ಇನ್ನು ಕಾಶ್ಮೀರದ ಗಡಿಗಳಲ್ಲಿ ಭಯೋತ್ಪಾದನೆ ಸಮಸ್ಯೆ ಮಕ್ಕಳ ಭವಿಷ್ಯವನ್ನೇ ಬಲಿ ಪಡಿತಾ ಇದೆ. ಉಗ್ರ ದಾಳಿ, ಎನ್ಕೌಂಟರ್ ಬಳಿಕ ಶಾಲಾ ಕಾಲೇಜುಗಳು ಬಂದ್ ಆಗಿತ್ತು. ಇದೀಗ ಶಾಲೆಗಳು ತೆರೆದಿದ್ದರೂ ಶೋಪಿಯಾನ ಭಾಗದಲ್ಲಿ ತರಗತಿಗಳು ನಡೆಯೋದೇ ಸಮಸ್ಯೆ ಆಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಬೀರ್ ಗಡಿಭಾಗದ ಶಾಲೆಗೆ ತೆರಳಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಅನ್ನುವಂತಹ ಗ್ರಾಮದಲ್ಲಿದ್ದೀವಿ. ನಿನ್ನೆ ಎಲ್ಲಿ ಎನ್ಕೌಂಟರ್ ನಡೆದಿತ್ತು ಆ ಪ್ರದೇಶದ ಒಂದು ಶಾಲೆಯ ಮುಂಭಾಗದಲ್ಲಿದ್ದೀವಿ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ಬೋದು ಗೌರ್ಮೆಂಟ್ ಮಿಡಲ್ ಸ್ಕೂಲ್ ಕೆಲ್ಲರ್ ಅನ್ನುವಂಥದ್ದನ್ನು ಗಮನಿಸ್ಬೋದು. ಇದೊಂದು ಮಿಡಲ್ ಸ್ಕೂಲ್ ಆಗಿರುವಂಥದ್ದು. ಇಲ್ಲಿ ಬಹಳಷ್ಟು ಮಕ್ಕಳು ಈಗಾಗಲೇ ಓದ್ತಾ ಇದ್ದಾರೆ. ಇವತ್ತು ಶಾಲೆ ಕೂಡ ತೆರೆದಿದೆ. ಇಲ್ಲಿ ತರಗತಿಗಳು ಕೂಡ ನಡೀತಾ ಇದ್ದಾವೆ. ಆದರೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳಿಂದಾಗಿ ಪದೇ ಪದೇ ಶಾಲಾ ಕಾಲೇಜುಗಳನ್ನು ಮುಚ್ಚಬೇಕಾದಂಥ ಅನಿವಾರ್ಯತೆಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಈ ರೀತಿಯಾದಂಥ ಸ್ಥಳಗಳು, ಗಡಿ ಗ್ರಾಮಗಳಾಗಿರ್ಬೋದು ಅಥವಾ ಭಯೋತ್ಪಾದಕ ಚಟುವಟಿಕೆಗಳು ನಡೀತಾ ಇರುವಂತಹ ಗ್ರಾಮಗಳೇನಿದ್ದಾವೆ, ಈ ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳ ಮೇಲೆ ಭಾಳ ದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇರುವಂಥದ್ದು. ಇಲ್ಲಿಯ ಮಕ್ಕಳ ಶೈಕ್ಷಣಿಕ ಮಟ್ಟದ ಮೇಲೆ ಭಾಳಷ್ಟು ದೊಡ್ಡ ಪರಿಣಾಮ ಬೀರ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿ ಒಬ್ಬ ಶಿಕ್ಷಕರು ಕೂಡ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತೀನಿ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ. अब बताइए, अब जो कश्मीर में जो चल रहा है, इसका एजुकेशन, यहाँ कश्मीर का एजुकेशन पे इम्पैक्ट हो रहा है? पहले आपका बहुत बहुत शुक्रिया, आप हमारे पास आए इधर। पहला जो पीरियड था मिलिटेंसी का, तो तब तो ज़्यादा दिक्कत होती थी। जहाँ भी कोई एनकाउंटर होता था तो वहाँ 2-3 दिन तो वहाँ बिल्कुल स्कूल व कॉलेज जो है वो मुतासिर रहते थे। लेकिन अब मुझे ऐसा महसूस नहीं हो रहा, अब तो बिल्कुल चल रहा है। अब जो पिछले दिनों जो इंडो पाक जो हालात थे कशीदा, तभी 2-3 दिन छुट्टियां रही, लेकिन हम ऑनलाइन मूड में बिल्कुल बच्चों के साथ इन टच थे। इसलिए यहाँ हमारे स्कूल जो है पीसफुली काम कर रहे हैं अच्छी तरह से। आपको पता रहता है जो बॉर्डर विलेज में क्या सिचुएशंस होता है सर स्कूल्स का? बॉर्डर विलेजेस में तो स्टूडेंट्स को दूर दूर मतलब घरों से आना पड़ता है, वो ओपन में होते हैं, शेलिंग वगैरह होती है, तो वहाँ दिक्कतें बहुत ज़्यादा होती है। यानी एजुकेशन के मामले में काफ़ी दिक्कतें होती है। ಇದಿಷ್ಟು ಇಲ್ಲಿನ ಟೀಚರ್ಗೆ ಹೇಳಿರುವಂಥದ್ದು. ನೋಡಿ, ಇಲ್ಲೆಲ್ಲ ಸ್ಟಾಫ್ಗಳಿದ್ದಾರೆ, ಇವ್ರನ್ನೆಲ್ಲರನ್ನೂ ಕೂಡ ಗಮನಿಸ್ಬೋದು. ನಿನ್ನೆ ಇಲ್ಲಿ ಎನ್ಕೌಂಟರ್ ಆದಂಥ ಸಂದರ್ಭದಲ್ಲೂ ಕೂಡ ಶಾಲೆಯನ್ನು ತೆರೆದಲಾಗಿತ್ತು. ಮೇನ್ ಗೇಟನ್ನು ಬಂದ್ ಮಾಡಿ ಕ್ಲಾಸ್ಗಳನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಮತ್ತು ಈ ಹಿಂದೆ ಯಾವಾಗ ಪಹಲ್ಗಾಮ್ ಇನ್ಸಿಡೆಂಟ್ ಆಯಿತು ಮತ್ತು ಇಂಡೋಪಾಕ್ ನಡುವೆ ಏನು ಒಂದಿಷ್ಟು ದಾಳಿ ಪ್ರತಿದಾಳಿಗಳಾಗ್ತಾಯಿತ್ತು, ಆ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಸ್ಕೂಲ್ಗಳನ್ನ ಬಂದ್ ಮಾಡಬೇಕಾದಂಥ ಅನಿವಾರ್ಯತೆಗಳು ಸೃಷ್ಟಿಯಾಗಿತ್ತು. ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇರ್ತವೆ. ವಿಶೇಷವಾಗಿ ಗಡಿ ಭಾಗದ ಶಾಲೆಗಳಂತೂ ಅದರ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿರುತ್ತೆ. ಹೀಗಾಗಿ ಎಜುಕೇಷನ್ ಮೇಲೆ ಒಂದಷ್ಟು ಪರಿಣಾಮ ಬೀರುತ್ತೆ. ಆದರೆ ಗಡಿ ಪ್ರದೇಶಗಳಲ್ಲಿ ಈ ಪರಿಣಾಮ ನೋಡಲಿಕ್ಕೆ ಸಿಗುತ್ತೆ. ಸಾಮಾನ್ಯ ಸಿಟಿಗಳಲ್ಲಿ ಈ ರೀತಿಯಾದಂಥ ಸನ್ನಿವೇಶಗಳು ನೋಡಲಿಕ್ಕೆ ಸಿಗಲ್ಲ. ಕ್ಲಾಸ್ಗಳು ರೆಗ್ಯುಲರ್ ಆಗಿ ನಡೀತವೆ. ಒಟ್ಟಾರೆ ಪಾಕ್ ದಾಳಿಯಿಂದ ಕಾಶ್ಮೀರ ಸಹಜ ಸ್ಥಿತಿಗೆ ಬಂದರೂ ಸಹ ಅಲ್ಲಿನ ಜನರಲ್ಲಿ ಆತಂಕ ಈಗಲೂ ಮನೆ ಮಾಡಿದೆ. ಶಬೀರ್, ಪಬ್ಲಿಕ್ ಟಿವಿ, ಶ್ರೀನಗರ.